ಹಾಯ್ ಹಲೋ ವೆಲ್ಕಮ್ ಟು ತಾಜಾ ಫುಡ್ ಕೋರ್ಟ್. ಇವತ್ತು ನಮ್ಮ ತಾಜಾ ಫುಡ್ ಕೋರ್ಟ್ನಲ್ಲಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾಡಬಹುದಾದಂತಹ ಜೀರಾ ರೈಸ್ನ ಯಾವ ರೀತಿ ಮಾಡೋದು, ಇದನ್ನು ಬ್ಯಾಚುಲರ್ಸ್ ಹಾಗೆಯೇ ಅಡುಗೆ ಬರಲ್ಲ ಅನ್ನೋರು ಸಹ ಆರಾಮಾಗಿ ಮಾಡಬಹುದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ನಾವು ಜೀರಾ ರೈಸ್ಗೆ ಮೈನ್ ತುಪ್ಪನೇ ಇರಲೇಬೇಕು. ಹಾಗೆಯೇ 1 ಸ್ಪೂನ್ ಆಗುವಷ್ಟು ಆಯಿಲ್ ಅಷ್ಟೇ. ಇವಾಗ 1 ಟೇಬಲ್ ಸ್ಪೂನ್ ಜೀರಾ, ಹಾಗೆಯೇ 1 ಎಲೆ ಹಾಗೂ 1 ಏಲಕ್ಕಿ ಹಾಗೂ 4 ಲವಂಗ, ಒಂದು ಸ್ವಲ್ಪ ಪೆಪ್ಪರ್, ಹಾಗೆ ಒಂದು ಸ್ವಲ್ಪ ಚಕ್ಕೆ 1 ಇಂಚು. ಇದು ನಿಮ್ಮ ಆಪ್ಷನಲ್. ಜೀರಿಗೆ ಮಾತ್ರ ಕಂಪಲ್ಸರಿ, ಇವೆಲ್ಲ ಆಪ್ಷನಲ್. ಇದು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಅದಕ್ಕೇ. ಹಾಗೆಯೇ ಸ್ವಲ್ಪ ಕರಿವೆ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಇವಾಗ ಒಂದು ಸ್ಮಾಲ್ ಈರುಳ್ಳಿಗಡ್ಡೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಸ್ವೀಟ್ ಆಗೋಗ್ಬಿಡುತ್ತೆ ಅನ್ನ. ಇವಾಗ 4 ಹಸಿಮೆಣಸಿನ್ಕಾಯಿನ ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟನ್ನ ನೋಡಿಕೊಂಡು, ಇದೇ ಹಸಿಮೆಣಸಿನ್ಕಾಯಲ್ಲೇ ನಮಗೆ ಬರುತ್ತೆ, ಮತ್ತೆ ನಾವೇನು ಖಾರ ಹಾಕಕ್ಕೆ ಹೋಗಲ್ಲ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಈ ಜೀರಾ ರೈಸ್ನ ನಾವು ಮಧ್ಯಾಹ್ನ ಲಂಚ್ಗೆ, ರಾತ್ರಿ ಡಿನ್ನರ್ಗೆ, ಹಾಗೆಯೇ ಎಲ್ಲಾದರೂ ಪಿಕ್ನಿಕ್ ಹೋಗೋವಾಗ ಇದನ್ನು ಮಾಡ್ಕೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಇವಾಗ ಆ ಲೋಟದಲ್ಲಿ 1 ಲೋಟ ಆಗುವಷ್ಟು ಬಾಸ್ಮತಿ ಅಕ್ಕಿನ ನಾನು ನೆನೆಸ್ಕೊಂಡಿದ್ದೆ, ಒಂದು 20 ನಿಮಿಷ ನೆನೆಸ್ಕೊಂಡಿದ್ದೆ. ಇವಾಗ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನು. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿನ ಕೂಡ ಸೇರಿಸ್ಕೊಳ್ಳಿ ಇದಕ್ಕೆ. ಇವಾಗ ನಾನು ಅಕ್ಕಿನ ಒಂದು 20 ನಿಮಿಷ ನೆನೆಸ್ಕೊಂಡಿರೋದ್ರಿಂದ ನಾನು ಅದೇ ಲೋಟದಲ್ಲಿ 1.5 ಲೋಟದ ಆಗುವಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ ನಾವು. ಈ ಒಂದು ಕೇಸ್ ನೀವು ನೆನೆಸ್ಕೊಂಡಿಲ್ಲ, ಟೈಮ್ ಇಲ್ಲ ಅಂದವರು ಇವಾಗ 1 ಲೋಟಕ್ಕೆ 2 ಲೋಟ ನೀರನ್ನು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಇದಕ್ಕೆ ಅಕ್ಕಿ ನೆನೆಸೋದ್ರಿಂದ ಅನ್ನ ಅನ್ನೋದು ತುಂಬ ಚೆನ್ನಾಗಾಗುತ್ತೆ, ಅದಕ್ಕೆ ನಾನು ನೆನೆಸ್ಕೊಳ್ಳೋದು. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ಸರಿ ಟೇಸ್ಟ್ ನೋಡ್ಕೋಬೇಕಾಗುತ್ತೆ. ನಮಗೆ ಎಷ್ಟು ಉಪ್ಪು ಬೇಕು ಅನ್ನೋದನ್ನು ನಾವು ಅಡ್ಜಸ್ಟ್ ಮಾಡಿಕೊಂಡು ಅದಕ್ಕೆ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಪ್ರೋಸೆಸ್. ಇಲ್ಲ ನಿಮಗೆ ಇದು ಆಪ್ಷನಲ್, ಒಂದೇ ಒಂದು ಚಿಟಿಕೆ ಹಾಕೋಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದು ನಿಮ್ಮ ಆಪ್ಷನಲ್ ಅಷ್ಟೇ. ಇದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಜೀರಾ ರೈಸ್ಗೆ ಇದು ಹಾಕಲ್ಲ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲೇ 2 ವಿಸಿಲ್ನ ನೀವು ಹಾಕ್ಸ್ಬೇಕಾಗುತ್ತೆ. ಹೈ ಫ್ಲೇಮ್ನಲ್ಲೇ 2 ವಿಸಿಲ್ ಬರಲಿ ಸಾಕು. ನಾವು ಈ ಜೀರಾ ರೈಸ್ನ ನಾವು ಮಟನ್ ಕರಿ ಜೊತೆ ಆಗಿರ್ಬೋದು, ಚಿಕನ್ ಕರಿ, ವೆಜ್ ಕುರ್ಮಾ, ಚಟ್ನಿ ಎಲ್ಲ ಜೊತೆಯಲ್ಲೂ ಸಹ ಇದ್ರ ಕಾಂಬಿನೇಷನ್ ಸೂಪರಾಗಿರುತ್ತೆ, ಸೂಪರ್ ಟೇಸ್ಟಿಯಾಗಿರುತ್ತೆ. ನೋಡಿ 2 ವಿಸಿಲ್ ಆಯಿತು. ಇವಾಗ ಲಿಡ್ನ ಓಪನ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೋಡ್ತಾ ಇದ್ರಲ್ಲ ಎಷ್ಟು ಹಗ್ಲಾಗ್ಲಾಗಿ ಬಂದಿದೆ ಅಂತ. ನಾವು ಹಾಕಿರ್ತಕ್ಕಂತಹ ನೀರು ಎಲ್ಲ ಕರೆಕ್ಟಾಗಿದೆ. ಇವಾಗ ಇದೇ ರೀತಿಯೇ ಇರಬೇಕು, ತುಂಬ ಟೇಸ್ಟಿಯಾಗಿದೆ. ಇವಾಗ ಇನ್ನು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಒಂದ್ಸರಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಇವಾಗ ನಮಗೆ ಎಷ್ಟು ಟೇಸ್ಟಿಯಾಗಿರ್ತಕ್ಕಂಥ ಜೀರಾ ರೈಸ್ ಅನ್ನೋದು ರೆಡಿಯಾಗಿದೆ. ಇವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ನಾನು ಈ ಜೀರಾ ರೈಸ್ ಜೊತೆ ಸ್ವಲ್ಪ ಮಟನ್ ಗ್ರೇವಿ ಜೊತೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಮಟನ್ ಗ್ರೇವಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಮ್ಮೆ ನೀವು ಈ ಥರ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. Thanks for watching this video.